ಸಕಲೇಶಪುರದಲ್ಲಿ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಳೆಗಾರರು ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಿದೆ ಎಂದು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಂಘದ 2026-28ನೇ ಸಾಲಿನ ಕಾರ್ಯಕಾರಿ ಮಂಡಳಿಯ 3ನೇ ಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಡಾನೆ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದ್ದು, ಅಧಿಕಾರಿಗಳ ವರ್ಗಾವಣೆಯಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ತಿಂಗಳಲ್ಲಿ ಮೊದಲು ಬೇಲೂರು, ಬಳಿಕ ಸಕಲೇಶಪುರ ಹಾಗೂ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಕನಿಷ್ಠ 5,000 ಬೆಳೆಗಾರರು ಭಾಗವಹಿಸುವಂತೆ ಸಂಘಟಿಸುವ ಉದ್ದೇಶವಿದೆ ಎಂದರು. ಬೆಳೆಗಾರರ 5 ಪ್ರಮುಖ ಬೇಡಿಕೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದೊಂದಿಗೆ ನಡೆದ ಬೆಳೆಗಾರರ ಕುಂದುಕೊರತೆ ಹಾಗೂ ಅಹವಾಲು ಸಭೆಯಲ್ಲಿ ಸಂಘದ ವತಿಯಿಂದ 5 ಪ್ರಮುಖ ಬೇಡಿಕೆಗಳನ್ನು ಮಂಡಿಸಲಾಗಿದೆ. 10 HP ವರೆಗೆ ಉಚಿತ ವಿದ್ಯುತ್ ಪರಿವರ್ತಕ ಕೆಟ್ಟರೆ ತಕ್ಷಣ ಬದಲಾವಣೆ, 9 ತಿಂಗಳ ಶೂನ್ಯ ಅಥವಾ ಕಡಿಮೆ ಬಡ್ಡಿಯ ಸಾಲ ಸೌಲಭ್ಯ, NT4C ಜಮೀನುಗಳನ್ನು NT4A ವ್ಯಾಪ್ತಿಗೆ ತಂದು ಅಗತ್ಯ ಸೌಲಭ್ಯ ಕಲ್ಪಿಸುವುದು ಹಾಗೂ ತೋಟಗಳೊಳಗೆ ಹಾದುಹೋಗುವ ವಿದ್ಯುತ್ ಮಾರ್ಗಗಳಿಗೆ ತಾಗುವ ಮರಗಳನ್ನು ಇಲಾಖೆಯೇ ತೆರವುಗೊಳಿಸುವುದು ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು. DBT ವ್ಯವಸ್ಥೆಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಒಂದೇ ರೀತಿಯ ನಿಯಮ ರೂಪಿಸುವ ಕುರಿತು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಾಳುಮೆಣಸು ಬೆಳೆ ವಿಮೆ ಪಾವತಿಗೆ ಹೆಚ್ಚುವರಿಯಾಗಿ 15 ದಿನಗಳ ಕಾಲಾವಕಾಶ ನೀಡುವಂತೆ ಸಂಘ ಸಲ್ಲಿಸಿದ್ದ ಮನವಿಗೂ ಸ್ಪಂದನೆ ದೊರೆತಿದೆ ಎಂದರು. ಒತ್ತುವರಿ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇಲೂರು, ಮೂಡಿಗೆರೆ, ಕಳಸ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಂಘದ ವತಿಯಿಂದ ಹೋರಾಟ ನಡೆಸಿದ ಪರಿಣಾಮ ಜಮೀನುಗಳನ್ನು ಒತ್ತುವರಿ ಲೀಸ್ಗೆ ನೀಡುವ ಯೋಜನೆ ರೂಪುಗೊಂಡಿದೆ. ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವವರೆಗೆ ಸಂಘ ನಿರಂತರವಾಗಿ ಹೋರಾಟ ನಡೆಸಲಿದೆ ಎಂದು ಹೇಳಿದರು. ಯಾಕೆಂತ ಹೇಳಿದ್ರೆ 2016ರಲ್ಲಿ ಇದೇ ರೀತಿ ಒತ್ತುವರಿ ಸಮಸ್ಯೆ ಆಯಿತು, ನಿಮಗೆಲ್ಲ ಗೊತ್ತಿರಬಹುದು. ಆಗ ನಾವು ಬೇಲೂರು ಬಂದ್ ಮಾಡಿದ್ದು, ಸಕಲೇಶಪುರ ಬಂದ್ ಮಾಡಿದ್ದು, ಮುಡಿಗೇರಿ ಬಂದ್ ಮಾಡಿದ್ದು, ಆಮೇಲೆ ಕಳಸ ಬಂದ್ ಮಾಡಿದ್ದು, ಶೃಂಗೇರಿ ಬಂದ್ ಮಾಡಿದ್ದು, ಚಿಕ್ಕಮಗಳೂರು ಬಂದ್ ಮಾಡಿದ್ದು. ಇದು ಫಲವಾಗಿ ಇವತ್ತು ನಮಗೆ ಲೀಜ್ ಕೊಡೋಕ್ಕೆ ಒಂದು ವ್ಯವಸ್ಥೆ ಇದ್ದಾರೆ. ಹಾಗಾಗಿ ನಾವು ಇದರ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡಿ ಜನಸಂಖ್ಯೆಗಳನ್ನ ಎಲ್ಲರೂ ಸೇರಿಸಿಕೊಂಡು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಮಾತ್ರ ನಾವು ಇದನ್ನ ಸಮಸ್ಯೆಯಿಂದ ಹೊರಗೆ ಬರಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ಕಳೆದ ಸಲ ನಾನು ಬೇಲೂರು ಅಧ್ಯಕ್ಷರಿಗೆ ಹೇಳಿದ್ದೆ, ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಬೇಲೂರು ಬಂದ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂಡಿದ್ದೆ. ಅದೇ ರೀತಿ ಬೇಲೂರು ಆದ ತಕ್ಷಣ ಅದೇ ತಿಂಗಳಲ್ಲಿ ಸಕಲೇಶಪುರ ಬಂದ್ ಮಾಡಬೇಕು ಅಂತಲೂ ಸಹ ನಮ್ಮ ಕಸಬಾಧ್ಯಕ್ಷರ ಮೇಘರಾಜ್ ಅವರದ್ದು ಸಹ ಇದೆ. ಹಾಗಾಗಿ ಬೇಲೂರು ಅಧ್ಯಕ್ಷರಿಗೆ ಗಮನ ತರಬೇಕು. ಕೂಡಲೇ ಈ ತಿಂಗಳಲ್ಲಿ ಬೇಲೂರು ಬಂದ್ ಮಾಡೋಕ್ಕೆ ಏನೇನು ವ್ಯವಸ್ಥೆ ಬೇಕು ನಿಮ್ಮ ಜೊತೆ ನಾವು ಸಹಕಾರ ಮಾಡ್ತೀವಿ, ಏನೇನು ಬೇಕು ಅಂತ ನಾವು ಸಹಕಾರ ಮಾಡ್ತೀವಿ. ನೀವು ಕೂಡಲೇ ಬೇಲೂರು ಬಂದ್ ಮಾಡಿ. ಆದರೆ ಬೇಲೂರು ಬಂದ್ ಮಾಡಿ ಕನಿಷ್ಠ ಅಂದರೂ 5,000 ರಿಂದ 6,000 ಜನ ಸೇರಬೇಕು. ಆ ಪ್ರಯತ್ನ ನೀವು ಮಾಡಬೇಕು. ಆ ನಿಮ್ಮ ಪ್ರಯತ್ನಕ್ಕೆ ಹಾಸನ ಜಿಲ್ಲಾ ಅಂತ ಎಲ್ಲ ಬೆಳೆಗಾರರು ಭಾಗವಹಿಸಿದೆ ಅಂತ ಕೇಳ್ಕೊಳ್ತಾ, ಈ ಆನೆ ಸಮಸ್ಯೆ ಬಹುತಾಗಿರೋದ್ರಿಂದ ಇದರ ಬಗ್ಗೆ ನಮ್ಮ ಕೃಷ್ಣಪ್ಪನವರು ಇದರ ಬಗ್ಗೆ ಮಾತಾಡಬೇಕು. ಹಾಗೆ ಕೋರ್ಟ್ಗೆ ಹೋಗಿ ಹಾಗೆ ಕಳೆದ ಸಾರಿ ನಮ್ಮ ಸಕಲೇಶಪುರ ಕೆಂಪೇಗೌಡ ಸರ್ಕಲಲ್ಲಿ ಮಾಡಬೇಕು ಅಂತ, ಅದೇ ರೀತಿ ಈ ಸಲೂ ಮಾಡಬೇಕು. ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ ನಿಮ್ಮ ಒಂದು ಸಲಹೆಯನ್ನು ತಗೊಳ್ಬೇಕು. ಯಾಕಂದ್ರೆ ಈ ಇವತ್ತು ಸಲಹೆ ತಗೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದನ್ನ ಎಲ್ಲಿ ಮಾಡೋದು ಅಂತೇಳಿ ಫೈನಲ್ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಹಾಗೆ ನಮ್ಮ ಕಾಫಿ ಬೋರ್ಡ್ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು, ಈ ಸಲ ಬೆಂಗಳೂರಲ್ಲಿ ಮಾಡೋಣ, ಪಿಣ್ಯದ ಹತ್ರ ಮಾಡೋಣ, ಅಲ್ಲಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಹಾಲು ಉಂಟು. ಅವತ್ತು 1ನೇ ತಾರೀಕು ತುಂಬಾ ನಮಗೆ ಬೇಕಾದ ಕಾಫಿ ಬೆಳೆಯೋರಿಗೆ ಅನುಕೂಲ ಆಗುವಂತ ಕೆಲವು ಮಿಷನರಿಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಕಾಫಿ ಬೀಜನ ಹಾಕಿದ್ರೆ ನಮಗೆ ಇದು ಪ್ರೋ ಆಗಿ ಪುಡಿಯಾಗಿ ಬರುತ್ತಂತೆ, ಅಂಥದ್ದೊಂದು ಮಾಡಿದ್ದಾರೆ. ಅದನ್ನ ಅವತ್ತು ಲಾಂಚ್ ಮಾಡ್ತಾರೆ, ತುಂಬಾ ಅನುಕೂಲ ಆಗುತ್ತದೆ. ಹಾಗಾಗಿ ಬೆಂಗಳೂರಿಗೆ ಮಾಡೋಣ ಅಂತ ಕೇಳ್ಕೊಂಡ್ರು. ನಾನು ಅದಕ್ಕೆ ಇವತ್ತು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ನಿರ್ಣಯ ಕೈಗೊಳ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಎಲ್ಲರೂ ಬೆಳೆಗಾರ ಹೋಬಳಿ ಬೆಳೆಗಾರ ಸಂಘದವರು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ನಿಮ್ಮನ್ನ ಕೇಳ್ತೀನಿ.